ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ 8th ಬ್ಯಾಚ್, ಸೊ ಇದ್ರ ಬಗ್ಗೆ ಡೀಟೇಲ್ ಸುಮಾರಷ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಆದ್ರೂ ಇನ್ನಷ್ಟು ಡೌಟ್ಸ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಡಿಯೋ, ಹಾಗೆ 8ನೇ ಬ್ಯಾಚ್ ಯಾವಾಗಿಂದ ಶುರು ಆಗುತ್ತೆ, 8th ಬ್ಯಾಚ್ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಸಿಗ್ತಾ ಇದೆ. ಸೊ ಬನ್ನಿ ಟಾಪಿಕ್ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ರೆಗ್ಯುಲರ್ ಆಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಟೈಲರಿಂಗ್ ಬಗ್ಗೆ. ಸೊ ಅದರಲ್ಲಿ ನಿಮ್ಗೆ ಟ್ರಿಕ್ಸ್ ಅಂಡ್ ಟಿಪ್ಸ್ ಅಂತೂ ಖಂಡಿತ ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ನೋಡಿ ಕಲಿಬಹುದು. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಸೊ ಹೇಳಿದೆ, ಇವತ್ತಿನ ಟಾಪಿಕ್ ಅಲ್ಲಿ ಇಂಟರ್ಮೀಡಿಯೇಟ್ 8th ಬ್ಯಾಚ್, 8ನೇ ಬ್ಯಾಚ್ ಶುರು ಆಗ್ತಾ ಇದೆ. ಯಾವತ್ತಿಂದ? ಜನವರಿ 16ನೇ ತಾರೀಕಿಂದ. ಓಕೆನಾ? ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ, ಲೈವ್ ಇರುತ್ತಾ, ರೆಕಾರ್ಡೆಡ್ ವಿಡಿಯೋ ಇರುತ್ತಾ, ಸೊ ಡೌಟ್ ಹೇಗೆ ಕ್ಲಿಯರ್ ಮಾಡ್ತೀನಿ, ಹೇಗೆ ಕಾಂಟ್ಯಾಕ್ಟ್ ಮಾಡೋದು, ಸೊ ಇದ್ರ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ಆಗಿರುತ್ತೆ. ಓಕೆನಾ? ಸೊ ಫಸ್ಟಿಗೆ ನೋಡಿ, ಇಂಟರ್ಮೀಡಿಯೇಟ್ 8th ಬ್ಯಾಚ್ ಅಂದ್ರೆ 8th ಬ್ಯಾಚ್ ಅಂದ್ರೆ 7 ಬ್ಯಾಚ್ ರನ್ನಿಂಗ್ ಆಗ್ತಾ ಇದೆ. ಸೊ ಅದರಲ್ಲಿ ಕೆಲವೊಂದು ಬ್ಯಾಚ್ ಕಂಪ್ಲೀಟ್ ಕೂಡ ಆಗಿದೆ. ಸೊ 8ನೇ ಬ್ಯಾಚ್ ನಂದು ಇಂಟರ್ಮೀಡಿಯೇಟ್ ಕ್ಲಾಸ್. ಸೊ ಇಂಟರ್ಮೀಡಿಯೇಟ್ ಅಂದ್ರೆ ಏನು? ಮಧ್ಯಮ ಅಂದ್ರೆ ಫಸ್ಟ್ ಬೇಸಿಕ್, ಏನು ಗೊತ್ತಿದಿರೋರು ಬೇಸಿಕ್ ನ ಕಲಿಬೇಕು. ಸೊ ಅದು ಆಲ್ರೆಡಿ ರನ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬೇಸಿಕಲಿ ಒಂದಷ್ಟು ಇಟ್ಟಿದ್ದೀನಿ. ಅದ್ರ ಬಗ್ಗೆ ಡೀಟೇಲ್ ಬೇಕಂದ್ರೆ ನೀವು ಬೇಸಿಕ್ ಆನ್ಲೈನ್ ಕೋರ್ಸ್ ಏನಿದೆ ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಕೇಳಿದ್ರೆ ಸೊ ಅಲ್ಲೂ ಕೂಡ ಲಿಂಕ್ ಕೊಡ್ತೀವಿ. ಸೊ ಬೇಸಿಕ್ ಕಂಪ್ಲೀಟ್ ಆಗಿರುವಂತವರಿಗೆ ಈ ಇಂಟರ್ಮೀಡಿಯೇಟ್ ಕ್ಲಾಸ್. ಸೊ ಬೇಸಿಕಲಿ ನಿಮ್ಗೆ ಒಂದಷ್ಟು ಇಟ್ಟಿದ್ದೀನಿ. ಅದರಲ್ಲಿ ನಾರ್ಮಲ್ 4 ಡಾಟ್ ಬ್ಲೌಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಅದರಲ್ಲಿ ನಿಮ್ಗೆ ಕ್ಲಾಸಸ್ ಇದೆ. ಸೊ ಸುಮಾರಷ್ಟು ಜನ ಸೇರ್ಕೊಂಡು ಸಕ್ಸಸ್ಫುಲಿ ರನ್ ಆಗಿ ಬೇಸಿಕ್ ಕೋರ್ಸ್ ನ ಕಂಪ್ಲೀಟ್ ಮಾಡಿ ಇಂಟರ್ಮೀಡಿಯೇಟ್ ಗೆ ಜಾಯಿನ್ ಆಗ್ತಾ ಇದ್ದಾರೆ. ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ ಅವ್ರು ಇಂಟರ್ಮೀಡಿಯೇಟ್ ಅಲ್ಲಿ ಕಂಟಿನ್ಯೂ ಆಗ್ತಾ ಇದ್ದಾರೆ. ಸೊ ಹೊರಗಡೆಯಿಂದ ಯಾರ್ಯಾರು ನೋಡ್ತಾ ಇದ್ದೀರಾ, ನೀವು ನನ್ನ ಹತ್ರ ಇಂಟರ್ಮೀಡಿಯೇಟ್ ಕ್ಲಾಸ್ ಕಲಿಬೇಕು ಅನ್ನೋಂಗಿದ್ರೆ 4 ಡಾಟ್ ಬ್ಲೌಸ್. ಸೊ ಈ ಬ್ಲೌಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿರ್ಬೇಕು. ಸೊ ಈ ಬ್ಲೌಸ್ ನಲ್ಲಿ ಪರ್ಫೆಕ್ಟ್ ಆಗಿ ಇರೋರು ಇಂಟರ್ಮೀಡಿಯೇಟ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಇರ್ಲೇಬೇಕು ಅಂತ, ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೀವು ನಾರ್ಮಲ್ ಬ್ಲೌಸ್ ಅಂದ್ರೆ 4 ಡಾಟ್ ಬ್ಲೌಸ್ ಏನಿದೆ ಅದರಲ್ಲೇ ನೀವು ಪರ್ಫೆಕ್ಟ್ ಇಲ್ಲ ಅಂದ್ರೆ ಸೊ ಇದೆಲ್ಲ ಟಫ್ ಬರುತ್ತೆ. ಬ್ಲೌಸಸ್ ನಾರ್ಮಲ್ ಬ್ಲೌಸ್ ಕಲ್ತ್ ಆಗಿ ನಿಮ್ಗೆ ಬೇರೆ ಬೇರೆ ವೆರೈಟೀಸ್ ಆಫ್ ಬ್ಲೌಸಸ್ ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಇಂಟರ್ಮೀಡಿಯೇಟ್ ಗೆ ಜಾಯಿನ್ ಆಗ್ಬೇಕು. ಸೊ ಇದೆಲ್ಲ ಟಫ್ ಇರುತ್ತೆ. ಸೊ ನಿಮ್ಗೆ ನಾರ್ಮಲ್ ಬ್ಲೌಸ್ ಅಥವಾ 4 ಡಾಟ್ ಬ್ಲೌಸೇ ನಿಮಗೆ ಪರ್ಫೆಕ್ಟ್ ಇಲ್ಲ, ನೀವು ಅದರಲ್ಲೇ ಪರ್ಫೆಕ್ಟ್ ಇಲ್ಲ ಅಂದ್ರೆ ಸೊ ಇಂಟರ್ಮೀಡಿಯೇಟ್ ಕ್ಲಾಸ್ ಅಂದ್ರೆ ಈ ಏನ್ ಟಫ್ ಇದೆ, ಈ ಬ್ಲೌಸಸ್ ಎಲ್ಲ ಕಲ್ತು ಏನ್ ಪ್ರಯೋಜನ ಇಲ್ಲ. ಸೊ ಯಾರೆಲ್ಲ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ, ಡೌಟ್ಸ್ ಇದೆ, ಸೊ ಇಂಥವರೆಲ್ಲ ಬೇಸಿಕ್ ಜಾಯಿನ್ ಆಗ್ಬೋದು. ಪರ್ಫೆಕ್ಟ್ ಇದೀವಿ ಇವಾಗ ನನ್ನ ಹತ್ರ ಯಾರೆಲ್ಲ ಬೇಸಿಕ್ ಕಲ್ತಿದ್ದಾರೆ ಅವರು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿ ಇಂಟರ್ಮೀಡಿಯೇಟ್ ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ನೀವು ಹೊರಗಡೆ ಬೇಸಿಕ್ ಮಾಡಿರೋರು ಇಂಟರ್ಮೀಡಿಯೇಟ್ ಗೆ ಜಾಯಿನ್ ಆಗ್ತೀನಿ, ಸೊ ಈ ಬ್ಲೌಸಸ್ ಎಲ್ಲ ಕಲಿಬೇಕು ಅನ್ನೋರು ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇದ್ರೆ 100% ನೀವು ಜಾಯಿನ್ ಆಗ್ಬೋದು. ಓಕೆನಾ? ಸೊ ಇದ್ರಲ್ಲಿ ನಾ ಏನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ, ಸೊ ಫಸ್ಟ್ ಒಂದು ಬೋಟ್ ನೆಕ್. ಸೊ ಬೋಟ್ ನೆಕ್ ಬ್ಲೌಸ್, ಬರೀ ಬೋಟ್ ನೆಕ್ ಬ್ಲೌಸ್ ನ ಕಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ತೋರಿಸ್ಬಿಡ್ತೀನ? ಖಂಡಿತ ಇಲ್ಲ. ನಿಮ್ಗೆ ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವು ಮಾಡ್ಬೇಕು. ಆ ಐಡಿಯಾ, ಆ ಕ್ಲಾಸ್ ನಿಮ್ಗೆ ಖಂಡಿತ ಅಲ್ಲಿ ಸಿಗುತ್ತೆ. ಬೇಸಿಕ್ ಸೊ ಇದೇ ತರಾನೇ ನಾನು ಕಂಪ್ಲೀಟ್ ಮಾಡಿದೀನಿ. ಅಲ್ಲಿ ಯಾವುದೇ ಒಂದು ಕಾಮನ್ ಮೆಷರ್ಮೆಂಟ್ ನ ಕೊಟ್ಟು ಖಂಡಿತ ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ. ಕೆಲವರು ಮಾಡ್ತಾರೆ, ಒಂದು ಕಾಮನ್ ಮೆಷರ್ಮೆಂಟ್ ಕೊಟ್ಟು ಇದನ್ನ ಮಾಡಿ ಹಿಂಗ್ ಮಾಡಿ ತೋರಿಸ್ಬಿಟ್ರೆ ಮುಗ್ದೋಯ್ತು ಬೋಟ್ ನೆಕ್ ಬ್ಲೌಸ್ ಅಥವಾ ನಾರ್ಮಲ್ ಬ್ಲೌಸ್, ಮುಗೀತು. ಸೊ ಅಷ್ಟಕ್ಕೆ ಸೀಮಿತ ಆಗಿಲ್ಲ ನನ್ನ ಕ್ಲಾಸಸ್. ನಿಮ್ಗೆ ಯಾವುದೇ ಮೆಷರ್ಮೆಂಟ್ ಕೊಟ್ರು ನೀವು ಮಾಡ್ಬೇಕು. ಸೊ ಇದಕ್ಕೆ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು, ಹಾಗೆ ನೋಟ್ಸ್ ಇರುತ್ತೆ. ಬಾಡಿ ಮೆಷರ್ಮೆಂಟ್ ವಿತ್ ನೋಟ್ಸ್, ವಿತ್ ಕಟಿಂಗ್, ವಿತ್ ಸ್ಟಿಚಿಂಗ್, ಪ್ರತಿಯೊಂದ್ರ ಬಗ್ಗೆನೂ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದೀನಿ. ಬರೀ ಬೋಟ್ ನೆಕ್ ಬ್ಲೌಸ್ಗೆ ಅಂತ ಅಷ್ಟೇ ಅಲ್ಲ, ಇಲ್ಲಿ ಏನೇನಿದೆ ಇದ್ರದ್ದು ಕಂಪ್ಲೀಟ್ ಕ್ಲಾಸಸ್ ನಿಮ್ಗೆ ಸಿಗುತ್ತೆ. ಓಕೆನಾ? ಯಾವ ರೀತಿ ಅಂತ ಅಂದ್ರೆ, ನೀವು ನಾಳೆ ದಿನ ಒಂದು 6 ತಿಂಗಳು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು 4 ಜನಕ್ಕೆ ನೀವು ಹೇಳ್ಕೊಟ್ಟು ಟ್ರೈನಿಂಗ್ ಕ್ಲಾಸ್ ನ ಶುರು ಮಾಡ್ಬೇಕು. ನಿಮ್ದೇ ಆದ ಮನೆ ಅಥವಾ ಬೊಟಿಕ್ ಅಥವಾ ಶಾಪ್ ಅಲ್ಲಿ 4 ಜನನ ಕೂರಿಸ್ಕೊಂಡು ನೀವು ನಿಮ್ದೇ ಓನ್ ಟೈಲರ್ ಟ್ರೈನಿಂಗ್ ಕ್ಲಾಸಸ್ ನ ಶುರು ಮಾಡ್ಬೇಕು. ನಂದೇ ಕ್ಲಾಸ್, ನಂದೇ ಏನು ಹೇಳ್ಕೊಟ್ರೋ ಮೆಥಡ್, ನಂದೇ ನೋಟ್ಸ್ ಇಟ್ಕೊಂಡು ಆರಾಮ್ಸಿ ನೀವು ಶುರು ಮಾಡ್ಬೋದು. ಓಕೆನಾ? ಸೊ ಬೋಟ್ ನೆಕ್ ಬ್ಲೌಸ್ ವಿತ್ ಬಾಡಿ ಮೆಷರ್ಮೆಂಟ್, ವಿತ್ ನೋಟ್ಸ್, ವಿತ್ ಕಟಿಂಗ್, ವಿತ್ ಸ್ಟಿಚಿಂಗ್. ಸೊ ಅದಾದ್ಮೇಲೆ ಕಾಲರ್ ನೆಕ್ ಬ್ಲೌಸ್. ಇದರಲ್ಲಿ ನೋಡಿ ಹಾಫ್ ಕಾಲರ್ ನೆಕ್ ತೋರಿಸ್ತಾ ಇದ್ದೀನಿ. ಸೊ ಏನು ಡ್ರೆಸ್ ಅಥವಾ ಬ್ಲೌಸ್ ಆಗ್ಲಿ, ಡ್ರೆಸ್ ಆಗ್ಲಿ, ಯಾವ್ದಕ್ಕೆ ಆಗ್ಲಿ ಹಾಫ್ ಕಾಲರ್ ನ ನೀವು ಯಾವ ರೀತಿ ಇಡಬೇಕು, ಬ್ಲೌಸ್ ಆಗ್ಲಿ ಡ್ರೆಸ್ ಆಗ್ಲಿ, ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಕಾಲರ್ ನೆಕ್ ಬ್ಲೌಸ್ಗೆ ಏನೇನ್ ಬಾಡಿ ಮೆಷರ್ಮೆಂಟ್ ಬೇಕು, ಸೊ ವಿತ್ ನೋಟ್ಸ್ ಇರುತ್ತೆ, ವಿತ್ ಕಟಿಂಗ್ ಇರುತ್ತೆ, ವಿತ್ ಸ್ಟಿಚಿಂಗ್ ಇರುತ್ತೆ. ಕಾಲರ್ ನ ನೀಟಾಗಿ ಫಿನಿಶಿಂಗ್ ಬರೋ ತರ ಮಾಡೋ ಜವಾಬ್ದಾರಿ ನಂದು. ಅಷ್ಟು ನೀಟಾಗಿ ಕ್ಲಾಸಸ್ ನ ಮಾಡ್ತಾ ಇದೀನಿ. ಅದಾದ್ಮೇಲೆ ಫುಲ್ ಕಾಲರ್ ನೆಕ್ ನೋಡಿ, ಇಲ್ಲಿ ಬ್ಲೌಸ್ ಅಲ್ಲಿ ಹಾಫ್ ಕಾಲರ್ ನೆಕ್ ತೋರಿಸ್ತೆ, ಅದಾದ್ಮೇಲೆ ಫುಲ್ ಕಾಲರ್ ನೆಕ್. ಹಾಫ್ ಕಾಲರ್ ನೆಕ್ ಕಲ್ತ್ಕೊಂಡ್ಬಿಟ್ರೆ ಮುಗಿತಾ? ಸೊ ಫುಲ್ ಕಾಲರ್ ನೆಕ್ ಕಲಿಬೇಕಲ್ವಾ? ಹಾಫ್ ಕಾಲರ್ ನೆಕ್ ಕಲ್ತ್ಬಿಟ್ರೆ ಕಾಲರ್ ಕಲ್ತಂಗಲ್ಲ ಅಲ್ವಾ? ಸೊ ಫುಲ್ ಕಾಲರ್
ತೋರಿಸ್ಬೇಕು. ಸೊ ಹಾಗಾಗಿ ನಾ ಏನ್ ಮಾಡಿದೆ, ಯೂನಿಫಾರ್ಮ್ ಗೌರ್ಮೆಂಟ್ ಸ್ಕೂಲ್ ಮಕ್ಕಳದ್ದು ಏನಿದೆ ಯೂನಿಫಾರ್ಮ್. ಸೊ ಕಾಲರ್ ನೆಕ್ ಬರುತ್ತಲ್ಲ, ಸೊ ಕಾಲರ್ ನೆಕ್ ವಿತ್ ಪ್ಲಾಕೆಟ್ ವಿತ್ ಲೈನಿಂಗ್ ವಿತ್ ಟಾಪ್ ಕಟ್ಟಿಂಗ್ ವಿತ್ ಸ್ಟಿಚಿಂಗ್ ವಿತ್ ಬಾಡಿ ಮೆಷರ್ಮೆಂಟ್ ಹೇಗೆ ತೆಗಿಯೋದು ಅಂತ. ಸೊ ಅದನ್ನ ನಾನು ಅಲ್ಲಿ ನೀಟಾಗಿ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಕಾಲರ್ ನೆಕ್ ಫಿನಿಶಿಂಗ್ ನಿಮ್ಗೆ ನೀಟಾಗಿ ನಿಮ್ ಕೈಯಲ್ಲಿ ತೆಗಿಸ್ಬೇಕು. ಸೊ ಅಷ್ಟು ನೀಟಾಗಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಕಾಲರ್ ನೆಕ್ ತುಂಬಾ ಜನ ಟಫ್ ಅಂತ ಹೇಳಿ ಕಾಲರ್ ನೆಕ್ ನ ಸ್ಟಿಚ್ ಮಾಡಲ್ಲ. ಇನ್ನೊಂದು ಪ್ಲಾಕೆಟ್ ನೀಟಾಗಿ ಫಿನಿಶಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಕ್ ಹೋಗಲ್ಲ. ಸೊ ಅಂತವ್ರು ಖಂಡಿತ ಇದನ್ನ ನೀವು ಯೂನಿಫಾರ್ಮ್ ಯಾರ್ಯಾರು ಕಲಿಬೇಕು ಅಂತಿದ್ದೀರಾ ಅದನ್ನ ಮಾಡ್ಬೋದು. ಬಟ್ ಇದು ಯೂನಿಫಾರ್ಮ್ ಒಂದಕ್ಕೆ ಅಪ್ಲೈ ಆಗಲ್ಲ. ಏನು ಕಲರ್ ಡ್ರೆಸ್ ಬರುತ್ತೆ, ಕೆಲವೊಂದು ಬ್ರಾಂಡೆಡ್ ಟಾಪ್ಗಳು ತಗೊಳ್ತೀರಾ, ಫುಲ್ ಕಾಲರ್ ನೀಟಾಗಿ ಕ್ಲೋಸ್ ಆಗಿರುತ್ತೆ ವಿತ್ ಪ್ಲಾಕೆಟ್, ತುಂಬಾ ನೋಡಕ್ ಲುಕ್ ಆಗಿರುತ್ತೆ. ಸೊ ಯೂನಿಫಾರ್ಮ್ಗೆ ಮಾಡ್ಬೇಕು ಅಂತ ಏನಿಲ್ಲ, ನೀವ್ ಇದನ್ನ ಒಂದು ಡ್ರೆಸ್ ಮೆಟೀರಿಯಲ್ ತಗೊಂಡು ಅದರಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಬಹುದು. ಇದರಲ್ಲಿ ವಿತ್ ಪ್ಯಾಂಟ್ ಇರುತ್ತೆ, ಇದರಲ್ಲಿ ಟಾಪ್, ಸೊ ಪ್ಯಾಂಟ್ ಹಾಗೆ ಕೋಟ್. ಸೊ ಈ ಕೋಟ್ ನ ನೀವು ಕಲ್ತ್ಕೊಂಡ್ರೆ ಯೂನಿಫಾರ್ಮ್ಗೆ ಹಾಕೊಳ್ಬೇಕಂತ ಏನಿಲ್ಲ. ನೀವು ಏನ್ ನಾರ್ಮಲ್ ಡ್ರೆಸ್ ಇರುತ್ತೆ ಅದ್ರ ಮೇಲೆ ಇವಾಗೆಲ್ಲ ದುಪ್ಪಟ ಯೂಸ್ ಮಾಡೋ ಬದಲು ಕೋಟ್ ನ ಯೂಸ್ ಮಾಡ್ತಾರೆ. ಸೊ ಒಂದು ನೀಟಾಗಿ ಕ್ಲಿಯರ್ ಆಗಿ ಕವರ್ ಆಗೋ ತರ ಫ್ಯಾನ್ಸಿ ಟೈಪ್ ಅಲ್ಲಿ. ಸೊ ಅದನ್ನ ಕೂಡ ನೀವು ಮಾಡ್ಕೊಳ್ಬಹುದು. ಯೂನಿಫಾರ್ಮ್ಗೆ ಸೀಮಿತ ಅಲ್ಲ ಇದೆಲ್ಲ. ಯೂನಿಫಾರ್ಮ್ ಕಲಿತೀವಿ ಅನ್ನೋರಿಗೆ ಯೂನಿಫಾರ್ಮ್ ಆಗುತ್ತೆ, ಕಲರ್ ಡ್ರೆಸ್ ಕಲಿತೀವಿ ಅನ್ನೋರಿಗೆ ಕಲರ್ ಡ್ರೆಸ್ ಆಗುತ್ತೆ, ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ ಕಲರ್ ಡ್ರೆಸ್ ಆಗುತ್ತೆ ವಿತ್ ಕೋಟ್. ಓಕೆನಾ, ಯೂನಿಫಾರ್ಮ್ಗೆ ಕೋಟ್ ಬರುತ್ತೆ. ಸೊ ಅದೇ ತರ ಕೋಟ್ ನ ನೀವು ಕಲರ್ ಡ್ರೆಸ್ ಅಲ್ಲಿ ಕಲರ್ ಫ್ಯಾಬ್ರಿಕ್ ಅಲ್ಲೂ ಕೂಡ ಮಾಡ್ಕೊಳ್ಬಹುದು. ಸೊ ಪ್ಯಾಂಟ್, ಫ್ರಿಲ್ ಪ್ಯಾಂಟ್ ಅಥವಾ ಪಂಜಾಬಿ ಪ್ಯಾಂಟ್ ಅಂತ ಏನ್ ಕರಿತೀವಿ ಅದನ್ನ ಖಂಡಿತ ನೀವು ಎಲ್ಲಾ ಡ್ರೆಸ್ಗೂ ಅಪ್ಲೈ ಆಗುತ್ತೆ. ಸೊ ಇದೊಂದು ಕಲ್ತ್ಕೊಂಡ್ರೆ ನೀವು ನಾರ್ಮಲ್ ಡ್ರೆಸ್ ಏನಿದೆ ಆರಾಮಾಗಿ ನೀವು ಸ್ಟಿಚ್ ಮಾಡ್ಬೋದು. ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್. ಸೊ ಪ್ರಿನ್ಸೆಸ್ ಕಟ್ ಬ್ಲೌಸ್, ಸೊ ಇದು ಅಷ್ಟೇ ಕಟ್ಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ, ಬಾಡಿ ಮೆಷರ್ಮೆಂಟ್ ಇರುತ್ತೆ, ವಿತ್ ನೋಟ್ಸ್ ಇರುತ್ತೆ. ಯಾವುದೇ ಮೆಷರ್ಮೆಂಟ್ ಕೊಟ್ಟರು ನೀವು ಮಾಡ್ಬೇಕು. ಸೊ ಅದಾದ್ಮೇಲೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಇನ್ನೊಂದು, ಅದಕ್ಕೆ ನೀವು ಕಫ್ ಅಥವಾ ಪ್ಯಾಡೆಡ್ ಅಂತ ಏನ್ ಕರಿತೀವಿ ಅದನ್ನ ಹಾಕಿ ಸ್ಟಿಚ್ ಮಾಡೋದು ಹೇಗೆ, ಸೊ ಅದಕ್ಕೆ ಏನೇನೆಲ್ಲ ಮೆಷರ್ಮೆಂಟ್ ಬೇಕು, ಮೆಷರ್ಮೆಂಟ್ಸ್ ಚೇಂಜ್ ಇರುತ್ತಾ, ಈ ಕಂಪ್ಲೀಟ್ ಡೌಟ್ ಗೆ ಇಲ್ಲಿ ಕ್ಲಿಯರ್ ಇದೆ. ಕಟಿಂಗ್ ಇರುತ್ತೆ, ಸ್ಟಿಚಿಂಗ್ ಇರುತ್ತೆ, ಕಫ್ ಹಾಕಿ ನೀವೇ ನಿಮ್ಮ ಬ್ಲೌಸ್ ನ ಸ್ಟಿಚ್ ಮಾಡಬಹುದು ಅಥವಾ ನೀವು ಬೇರೆ ಯಾರಿಗೆ ಬೇಕಾದ್ರೂ ಸ್ಟಿಚ್ ಮಾಡಬಹುದು. ಸೊ ಕಫ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಕ್ಲಾಸ್ ಮಾಡ್ತಾ ಇದೀವಿ. ಅದಾದ್ಮೇಲೆ ಕಟೋರಿ ಬ್ಲೌಸ್, ಇದು ಅಷ್ಟೇ ಕಟಿಂಗ್ ಸ್ಟಿಚಿಂಗ್ ಇದಕ್ಕೆ ಏನೇನೆಲ್ಲ ಬಾಡಿ ಮೆಷರ್ಮೆಂಟ್ ಬೇಕು, ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಕ್ಲಾಸ್ ಮಾಡ್ತಾ ಇದೀನಿ ವಿತ್ ನೋಟ್ಸ್. ಸೊ ಅದಾದ್ಮೇಲೆ ಸ್ಯಾರಿನಲ್ಲಿ ಟ್ರೆಡಿಷನಲ್ ಗೌನ್. ಇವಾಗೆಲ್ಲ ಸಣ್ಣ ಸಣ್ಣ ಹೆಣ್ಮಕ್ಳು, ಸಣ್ಣವರು ಅಂತಲ್ಲ, ಸಣ್ಣ ಮಕ್ಳಾಗ್ಲಿ ದೊಡ್ಡವರಾಗ್ಲಿ ಮದ್ವೆ ಆಗಿ ಮಕ್ಳಾಗಿರೋರು ಕೂಡ ಈ ಟ್ರೆಡಿಷನಲ್ ಗೌನ್ ನ ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ. ಏನು ನಾವು ರೆಡಿಮೇಡ್ ತಗೊಂಡ್ ಬಂದು ಫಿಟ್ಟಿಂಗ್ ಕರೆಕ್ಟ್ ಆಗಿರಲ್ಲ, ನೆರಿಗೆ ನೀಟಾಗಿ ಕೂತ್ಕೊಂಡಿರಲ್ಲ. ಸೊ ಇಲ್ಲಿ ನಿಮ್ಗೆ ವಿತ್ ನೆರಿಗೆ ಟ್ರೆಡಿಷನಲ್ ಗೌನ್ ಬಾರ್ಡರ್ ಸ್ಯಾರಿನಲ್ಲಿ ಯಾವ ರೀತಿ ಮಾಡೋದು, ಸೊ ವಿತ್ ಫ್ರಂಟ್ ಅಲ್ಲಿ ಡಿಸೈನ್ ಇಟ್ಟು ತೋರಿಸ್ತಾ ಇದ್ದೀನಿ ವಿತ್ ಜಿಪ್ ಹಾಕಿ. ಸೊ ಇದೊಂದು ಟ್ರೆಡಿಷನಲ್ ಗೌನ್ ಅಲ್ಲಿ ಜಿಪ್ ಹಾಕೋದು ಹೇಗೆ ಅಂತ ಕಲಿತೀರಾ, ನೆರಿಗೆ ಇಡೋದು ಹೇಗೆ ಅಂತ ಕಲಿತೀರಾ, ಫ್ರಂಟ್ ಅಲ್ಲಿ ಟಾಪ್ ಪಾರ್ಟ್ ಅಲ್ಲಿ ಡಿಸೈನ್ ಹೇಗೆ ಮಾಡೋದು ಅನ್ನೋದು ಕಲಿತೀರಾ. ತುಂಬಾ ರಿಚ್ ಆಗಿ ಬರ್ತಾ ಇದೆ, ಇದು ತುಂಬಾ ಚೆನ್ನಾಗಿ ಬರುತ್ತೆ, ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ. 100% ಇದನ್ನ ಕಲೀರಿ. ಸೊ ಇದನ್ನ ನಿಮ್ಗೆ ಕಸ್ಟಮರ್ ಸ್ಟಿಚ್ ಮಾಡಕ್ ಕೊಟ್ರೆ ಖಂಡಿತ ನೀವು ಇದಕ್ಕೆ 1200 1,500 ರೂಪಾಯಿವರೆಗೂ ಚಾರ್ಜ್ ಮಾಡಬಹುದು. ಸೊ ಈ ಟ್ರೆಡಿಷನಲ್ ಗೌನ್. ಅದಾದ್ಮೇಲೆ ಅಂಬ್ರೆಲಾ ಗೌನ್ ಸ್ಯಾರಿನಲ್ಲಿ ಅಂಬ್ರೆಲಾ ಗೌನ್ ಹೊಲಿಬೋದಾ, ಎಂತವ್ರು ಹೊಲಿಬಹುದು, ಎಷ್ಟು ಲೆಂತ್ ಇದ್ರೆ ಹೊಲಿಬಹುದು, ಯಾವ ತರ ಹೊಲಿಬಹುದು, ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್. ಟ್ರೆಡಿಷನಲ್ ಗೌನ್ಗೂ ಬಾಡಿ ಮೆಷರ್ಮೆಂಟ್ ಇದೆ, ಕಟಿಂಗ್ ಇದೆ, ಸ್ಟಿಚಿಂಗ್ ಇದೆ, ವಿತ್ ನೋಟ್ಸ್ ಇದೆ. ಅಂಬ್ರೆಲಾ ಗೌನ್ಗೂ ಅಷ್ಟೇ ಕಟಿಂಗ್ ಇದೆ, ಸ್ಟಿಚಿಂಗ್ ಇದೆ, ವಿತ್ ಬಾಡಿ ಮೆಷರ್ಮೆಂಟ್ಸ್ ಇದೆ, ವಿತ್ ನೋಟ್ಸ್ ಇದೆ. ಸೊ ಇದಿಷ್ಟು ಏನಿದೆ ನಿಮ್ಗೆ ಇಂಟರ್ಮೀಡಿಯೇಟ್ ಕೋರ್ಸ್ ಏನಿದೆ ಅದರಲ್ಲಿ ಕವರ್ ಆಗ್ತಿದೆ. ಇದಿಷ್ಟು ಟಫ್, ಬಟ್ ನಿಮಗೆ ಈಸಿಯಾಗಿ ತಲೆಗೆ ಹೋಗಿಸಿ ನಿಮ್ಗೆ ಹೇಳ್ಕೊಡುವಂತಹ ಜವಾಬ್ದಾರಿ ನಂದು. ಓಕೆನಾ. ಸೊ ಇದು ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಇದೆಲ್ಲ ತುಂಬಾ ಟ್ರೆಂಡ್ ಅಲ್ಲಿ ಇದೆ. ಎಲ್ಲೇ ಹೋಗಿ, ಯಾವುದೇ ಏರಿಯಾಗ ಹೋಗಿ, ಯಾವುದೇ ಊರ್ಗ್ ಹೋಗಿ, ಸೊ ಇದನ್ನೆಲ್ಲ ಖಂಡಿತ ಕೇಳ್ತಾರೆ. ಒಂದು ಬೋಟಿಕ್ ಅಂತ ಅಥವಾ ಒಂದು ಟೈಲರಿಂಗ್ ಶಾಪ್ ಅಂತ ಇಟ್ಟಾಗ ಖಂಡಿತ ಇದೆಲ್ಲ ಕಲ್ತಿರ್ಬೇಕು. ಸೊ ಈ ಬೆನಿಫಿಟ್ ನ ಯಾರು ಮಿಸ್ ಮಾಡ್ಕೊಂಬೇಡಿ, ಯೂಸ್ ಮಾಡ್ಕೊಳ್ಳಿ. ಸೊ ಇದು ಬಂದು 3 ಮಂತ್ ಕೋರ್ಸ್ ಇರುತ್ತೆ. ಸೊ 3 ಮಂತ್ ಕೋರ್ಸ್ ಇರುತ್ತೆ. 3 ಮಂತ್ ಕೋರ್ಸ್ಗೆ 3000 ರೂಪೀಸ್ ನೋಡಿ. ಸೊ ಇದನ್ನ ಗಮನ ಇಟ್ಟು ನೋಡಿ. ಕೆಲವರೊಬ್ರು ಮಂತ್ಲಿ 3000 ಅಂತ ಅನ್ಕೊಂಡಿದ್ದಾರೆ. ಖಂಡಿತ ಇಲ್ಲ. 3 ಮಂತ್ 3 ತಿಂಗಳು ಇರುತ್ತೆ. ಇದು 3 ತಿಂಗಳಿಗೆ 3000 ರೂಪಾಯಿ ಆಗಿರುತ್ತೆ. ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ಕೆ ಟೈಮ್ ಕೊಡ್ತೀವಿ. ನಿಮ್ಗೆ ಯಾವ್ದೇ ಡೌಟ್ ಆಗ್ಲಿ, ಏನೇ ಆಗ್ಲಿ, ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನೀವು ಅದಕ್ಕೆ ಕ್ಲಾರಿಟಿ ತಗೊಳ್ಬಹುದು. ಓಕೆನಾ. ಸೊ ಇದಿಷ್ಟು ನಮ್ಮ ಇಂಟರ್ಮೀಡಿಯೇಟ್ ಕೋರ್ಸ್ ನ ಡೀಟೇಲ್ಸ್. ಸೊ ನೀವು ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕಲ್ತಿದ್ದಾರೆ ಅವರೆಲ್ಲ ಕಂಟಿನ್ಯೂ ಆಗ್ತಾ ಇದ್ದಾರೆ. ಹೊರಗಡೆಯಿಂದ ಯಾರ್ಯಾರೆಲ್ಲ ಸೇರ್ಕೊಳ್ತಿದ್ರ ನೀವು 4 ಡಾಟ್ ಬ್ಲೌಸ್ ನಲ್ಲಿ ಪರ್ಫೆಕ್ಟ್ ಆಗಿರೋರು ಇದಿಷ್ಟನ್ನು ಕಲ್ತ್ಕೊಳ್ಳಿ.
ಓಕೆನಾ. 4 ಡಾಟ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಇಲ್ಲ, ಇನ್ನೂ ಅದ್ರಲ್ಲಿ ಕ್ಲಾರಿಟಿ ಇಲ್ಲ, ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ನಮ್ದೇ ಬೇಸಿಕ್ ಕೋರ್ಸ್ ಇದೆ. ಸೊ ಅಲ್ಲಿ 4 ಡಾಟ್ ಬ್ಲೌಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಇರುತ್ತೆ. ಓಕೆನಾ. ಸೊ ಈ ಏನಿದೆ ಇಂಟರ್ಮೀಡಿಯೇಟ್ ಇದೆ, ಸೊ ಇದು ಕಂಪ್ಲೀಟ್ ಆದ್ಮೇಲೆ ನೀವು ನಂದೇ ಬ್ಲೌಸ್ ಡಿಸೈನ್ ಕೋರ್ಸ್ ಇದೆ. ಸೊ ಆ ಡಿಸೈನ್ ಕೋರ್ಸ್ಗೆ ನೀವು ಜಾಯಿನ್ ಆದ್ರೆ ಬೇಸಿಕ್, ಇಂಟರ್ಮೀಡಿಯೇಟ್, ಡಿಸೈನ್ ಈ 3 ಕೋರ್ಸ್ ಇಂದ ಏನಾಗುತ್ತೆ, ನೀವು ಪರ್ಫೆಕ್ಟ್ ವುಮೆನ್ಸ್ ಟೈಲರ್ ಆಗ್ತೀರಾ. ಸೊ ಯಾವುದೇ ತಲೆನೋವಿರಲ್ಲ, ಯಾವುದೇ ನಿಮ್ಗೆ ಡೌಟ್ಸ್ ಇರಲ್ಲ, ಅಷ್ಟು ಕ್ಲಿಯರ್ ಆಗಿರುತ್ತೆ. ಸೊ ಇದು ಇಂಟರ್ಮೀಡಿಯೇಟ್ ಏನಿದೆ, ಇದು 3 ತಿಂಗಳ ಕೋರ್ಸ್. ಈ ಇಂಟರ್ಮೀಡಿಯೇಟ್ಗೆ 3,000 ರೂಪಾಯಿ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ನಿಮಗೆ ಬ್ಲೌಸ್ ಡಿಸೈನ್ ಕೋರ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ಜಾಯಿನ್ ಆಗ್ಬೋದು, ಅಥವಾ ನೀವು ಅದನ್ನ ಸ್ಕಿಪ್ ಮಾಡ್ಬೋದು, ಅದು ನಿಮ್ ಇಷ್ಟ. ಸೊ ಇದು ಬಂದು ಜನವರಿ 16ನೇ ತಾರೀಕಿಂದ ಶುರು ಆಗ್ತಾ ಇದೆ. ಇದು ಬಂದು ನನ್ನ 8th ಬ್ಯಾಚ್. ಸೊ ರೆಕಾರ್ಡೆಡ್ ವಿಡಿಯೋಸ್ ಇರುತ್ತೆ, ಯಾವುದೇ ಲೈವ್ ಇರಲ್ಲ. ಸೊ ಕೆಲವರು ನನಗೆ ಕಾಲ್ ಮಾಡಿ ಕೇಳ್ತಿದ್ರ, ಲೈವ್ ಇರುತ್ತಾ ಮೇಡಮ್, ನಮ್ಗೆ ಟೈಮಿಂಗ್ ಸಜೆಸ್ಟ್ ಆಗಲ್ಲ, ಏನ್ ಮಾಡೋದು ಅಂತ. ಸೊ ಸುಮಾರಷ್ಟು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದೀನಿ, ಆದ್ರೂ ಇನ್ನಷ್ಟು ಡೌಟ್ಸ್ ಕೇಳ್ತಿದ್ದೀರಾ. ಖಂಡಿತ ಲೈವ್ ಇರಲ್ಲ, ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ರೆಕಾರ್ಡೆಡ್ ವಿಡಿಯೋ ಅಂದ್ರೆ ನೀವು ಒಂದು ಸರಿ ಅರ್ಥ ಆಗಿಲ್ಲ ಅಂದ್ರೆ 2-3 ಸರಿ ಕುತ್ಕೊಂಡು ನೋಡ್ಬೋದು. ಹಂಗೂ ಅರ್ಥ ಆಗಿಲ್ಲ ಅಂದ್ರೆ ನೀವು ನನ್ನ ಡೌಟ್ ಕ್ಲಿಯರ್ ಮಾಡ್ಕೊಳ್ಬಹುದು ಕೇಳಿ. ಲೈವ್ ಅಂತ ಬಂದಾಗ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ, ಅಥವಾ ಆ ಟೈಮಲ್ಲಿ ಬೇರೆ ಏನಾದ್ರೂ ಪ್ರಾಬ್ಲಮ್ ಬರುತ್ತೆ, ಅಥವಾ ನಿಮಗೇನೋ ಬೇರೆ ಕೆಲಸ ಇರುತ್ತೆ. ಸೊ ಆ ಲೈವ್ ಏನಾದ್ರೂ ಮಿಸ್ ಆದ್ರೆ ಮತ್ತೆ ನಿಮ್ಗೆ ಆ ಕ್ಲಾಸ್ ಸಿಗಲ್ಲ. ರೆಕಾರ್ಡೆಡ್ ವಿಡಿಯೋಸ್ ಹಾಗಲ್ಲ, ನೀವು ಒಂದ್ಸರಿ ಅರ್ಥ ಆಗಿಲ್ಲ ಅಂದ್ರೆ 2, 3, 4, 5 ಸರಿ ಕುತ್ಕೊಂಡು ನೋಡಿ ನೀವು ಪ್ರಾಕ್ಟೀಸ್ ಮಾಡಿ ಕಲಿಬಹುದು. ಸೊ 3 ತಿಂಗಳು ಕೋರ್ಸ್ ಇರುತ್ತೆ. ಇಷ್ಟ ಇರೋರು, ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಸೊ ಇದು ನನ್ನ ಇಂಟರ್ಮೀಡಿಯೇಟ್ ಕ್ಲಾಸ್ ನ ಡೀಟೇಲ್ಸ್. ಓಕೆನಾ. ಸೊ ಇದು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಇಲ್ಲ ಅಂದ್ರೆ ಡಿಸ್ಲೈಕ್ ಕೊಡಿ. ನೀವು ಸೇರ್ಕೊಳ್ಳಿಲ್ಲ ಅಂದ್ರೆ ಸೇರ್ಕೊಳ್ಳೋ ಅಂತವರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಆದಷ್ಟು ನಿಮ್ದು ವಿಡಿಯೋಸ್ನ ಶೇರ್ ಮಾಡಿ. ಓಕೆನಾ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಶೇರ್ ಮಾಡಿ. ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೆ ಯೂಸ್ ಆಗೋರಿಗೆ, ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ ಖಂಡಿತ ಇಲ್ಲಿ ಜಾಯಿನ್ ಆಗ್ಬೋದು. ಕಂಪ್ಲೀಟ್ ಆಗಿ ನಿಮ್ಗೆ ತಲೆಗೆ ಹೋಗಿಸಿ ಅರ್ಥ ಮಾಡಿಸುವಂತಹ ಜವಾಬ್ದಾರಿ ನಂದು. ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಬೇರೆ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.